ನಗರ ಪಟ್ಟಣಗಳಲ್ಲಿ ಹಾಕಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಎಷ್ಟೋ ನದಿಗಳು ಮಲಿನವಾಗ್ತಾ ಇದೆ. ಇದರಿಂದ ಜಲಚರ ಹಾಗೂ ಜನಜೀವನದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಇದನ್ನು ತಡೆಗಟ್ಟೋದಕ್ಕೆ ಪೊನ್ನಂಪೇಟೆಯ ಗ್ರಾಮ ಪಂಚಾಯಿತಿ ಒಂದು ಹೊಸ ಪ್ಲಾನ್ ಅನ್ನು ಮಾಡಿದೆ. ನದಿಗೆ ಟ್ರಾಸ್ ಬ್ಯಾರಿಯರ್ ಅಳವಡಿಕೆ, ನೀರಿನಲ್ಲಿ ತೇಲಿ ಬರುವ ತ್ಯಾಜ್ಯಗಳ ತಡೆಗೆ ಕ್ರಮ. ಪ್ರಕೃತಿ ಸೌಂದರ್ಯವೇ ಹೊದ್ದು ಮಲಗಿರೋ ಕೊಡಗಿನಲ್ಲಿ ದಿನದಿಂದ ದಿನಕ್ಕೆ ನದಿಗಳು ಮಲಿನವಾಗುತ್ತಿದೆ. ಜನರು ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ತ್ಯಾಜ್ಯಗಳು ನದಿಗಳಲ್ಲಿ ತೇಲಿ ಬರುತ್ತಿವೆ. ಈ ಮಲಿನವನ್ನ ತಡೆಗಟ್ಟಲು ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ವಿನೂತನ ಪ್ರಯೋಗಕ್ಕೆ ಮುಂದಾಗಿದೆ. ಹೌದು, ಗ್ರಾಮ ಪಂಚಾಯಿತಿ ಹಾಗೂ ಕ್ಲೀನ್ ಕೂರ್ಗ್ ಸಂಸ್ಥೆ ವತಿಯಿಂದ ಇಲ್ಲಿಯ ಕೀರೆಹೊಳೆ ನದಿಗೆ ಟ್ರಾಸ್ ಬ್ಯಾರಿಯರ್ ಅಳವಡಿಸಲಾಗಿದೆ. ಇದು ನದಿಯಲ್ಲಿ ತೇಲಿ ಬರುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತಡೆಯುತ್ತೆ. ತ್ಯಾಜ್ಯ ಹೆಚ್ಚಾದಂತೆ ಗ್ರಾಮ ಪಂಚಾಯತ್ ವತಿಯಿಂದ ಅದನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗುತ್ತೆ. ಅಂದಾಜು 5 ಲಕ್ಷ ವೆಚ್ಚದಲ್ಲಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಇದು ಸಕ್ಸಸ್ ಆದ್ರೆ ಎಲ್ಲಾ ನದಿ ತೊರೆಗಳಿಗೆ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುತ್ತಂತೆ. ಮೊದಲನೆಯ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಇದೊಂದು ಯಶಸ್ವಿ ಆಗುವಂಥ ಒಂದು ಕಾರ್ಯಕ್ರಮವನ್ನು ನಾವು CCI ಕ್ಲೀನ್ ಕೂರ್ಗ್ ಯೂನಿವರ್ಸಿಟಿ ಅವ್ರ ಜೊತೆ ಸೇರಿ ಮತ್ತು ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಒಂದಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಏನು ಈ ಗೋಣಿಕೊಪ್ಪಲು ಕೀರೆಹೊಳೆಯ ಇದೊಂದು ವ್ಯವಸ್ಥೆ ನೋಡಿ ಬಹುಶಃ ಇದೊಂದೇ ಅಲ್ಲ, ಇಲ್ಲಿಂದ ಬಾಳಾಜಿ ಇರ್ಬೋದು, ಕಿರುಗುರು ತನಕ ಹೋಗುವಂಥ ಹೊಳೆ, ಲಕ್ಷ್ಮತೀರ್ಥ ಸೇರುವಂಥ ಈ ಹೊಳೆನ ಶುಚಿತ್ವವಾಗಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಂಬಿಕೊಂಡು. ಇನ್ನು ಈ ಟ್ರಾಸ್ ಬ್ಯಾರಿಯರ್ ಯೋಜನೆ ಬಗ್ಗೆ ಹೇಳೋದಾದ್ರೆ, ಇದು ನದಿ ನೀರಿನ ಮೇಲಿರುತ್ತೆ. ನೀರು ಹೆಚ್ಚಾದರೂ ಇದು ಮುಳುಗೋದಿಲ್ಲ. ನೀರಿನ ಮೇಲೆಯೇ ಟ್ರಾಸ್ ಬ್ಯಾರಿಯರ್ ಇರುತ್ತೆ. ಪಟ್ಟಣದಿಂದ ಬರುವಂತಹ ತ್ಯಾಜ್ಯಗಳು ಕೆಳಗಡೆ ಹರಿದು ಹೋಗದಂತೆ ಇದು ತಡೆಯುತ್ತದೆ. ಈಗಾಗಲೇ ಸಾವಿರಾರು ಕೆಜಿಯಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ತಡೆಗಟ್ಟಿದೆ. ವೇಸ್ಟ್ ಪ್ಲಾಸ್ಟಿಕ್ಕು ಮತ್ತು ಬೇರೆ ಸಾಲಿಡ್ ವೇಸ್ಟ್ನ ಹರಿದೋಗೋದ್ರಿಂದ ತಡೆಯೋಕ್ಕೆ ಸೊ ಅದರಿಂದ ಇನ್ಸ್ಪಿರೇಷನ್ ಸಿಕ್ಕಿ ನಾವು ಪ್ಲಾಸ್ಟಿಕ್ ಫಿಶರ್ ಅಂತ ಒಂದು ಮ್ಯಾನುಫ್ಯಾಕ್ಚರ್ ಇದ್ದಾರೆ, ಟ್ರ್ಯಾಶ್ ಬ್ಯಾರಿಯರ್ಸ್, ಅವ್ರದ್ದು ಡಿಸೈನ್ ತೊಗೊಂಡು ಮೋರ್ ರಿಟೇಲ್ ಅವ್ರು ನಮಗೆ ಡೊನೇಟ್ ಮಾಡಿ ಟ್ರ್ಯಾಶ್ ಬ್ಯಾರಿಯರಿಗೆ ಮಿಸ್ಟರ್ ವಿನೋದ್ ನಾಂಬಿಯರ್ ಅವರು ಡೊನೇಷನ್ ಕೊಟ್ಟು ಟ್ರ್ಯಾಶ್ ಬ್ಯಾರಿಯರ್ ನಾವು ಮಾಡಿಸಿದ್ದು. ಮಿಸ್ಟರ್ ಜಾಕಿರ್ ಅಂತ ಬೆಂಗಳೂರಲ್ಲಿ ಅವರು ಡೊನೇಟ್ ಮಾಡಿದ್ದು. ಸೊ ಇದು ಕಲೆಕ್ಟಿವ್ ಎಫರ್ಟ್. ಇದು ತುಂಬ ಜನ ಜೊತೆಗೆ ಬಂದು ಆಮೇಲೆ ಕೊನೆಗೆ ನಾವು ಗ್ರಾಮ ಪಂಚಾಯತಿ ಅವ್ರ ಜೊತೆ ಕೆಲಸ ಮಾಡಿ ಇದನ್ನು ಡಿಪ್ಲಾಯ್ ಮಾಡಿದ್ದು. ಒಟ್ಟಿನಲ್ಲಿ ನದಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ತಡೆಗೆ ಗ್ರಾಮ ಪಂಚಾಯಿತಿ ಮುಂದಾಗಿರುವುದಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಮುಂದಿನ ದಿನಗಳಲ್ಲೂ ಇಂತಹ ಹೆಚ್ಚು ಕಾರ್ಯಗಳು ಜಾರಿಯಾಗಲಿ ಅನ್ನೋದೇ ನಮ್ಮ ಆಶಯ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಂಗಳೂರಿನ ಪಣಂಬೂರು ಬೀಚ್ ಪ್ರವಾಸಿಗರ ಹಾಟ್ಸ್ಪಾಟ್. ವೀಕೆಂಡ್ ಆದರೆ ಇಲ್ಲಿಗೆ ಬಂದು ಬಿದ್ದು ಒದ್ದಾಡಿ ಎಂಜಾಯ್ ಮಾಡ್ತಾ ಇದ್ರು. ಆದರೆ ಇದೀಗ ಈ ಬೀಚ್ಗೆ ದೊಡ್ಡ ಆಘಾತ ಎದುರಾಗಿದೆ. ಸಮುದ್ರ ರಾಜನ ಹವಾ, ಬೀಚ್ ಸ್ವಾಹ. ವಿಜ್ಞಾನಿಗಳ ಭವಿಷ್ಯವಾಣಿ ನಿಜವಾಯ್ತಾ? ವಿಜ್ಞಾನಿಗಳು ಕರಾವಳಿಯ ಕಡಲ ತೀರದ ಬಗ್ಗೆ ನುಡಿದ ಭವಿಷ್ಯ ನಿಜವಾಗ್ತಿದೆ. ಕರಾವಳಿಯ ಕಡಲು ಹಿರಿದಾಗ್ತಿದೆ. ಸಮುದ್ರ ನಿಧಾನವಾಗಿ ಭೂಮಿಯನ್ನೇ ನುಂಗಿ ಹಾಕ್ತಿದೆ. ಇತ್ತೀಚೆಗಷ್ಟೇ ವಿಜ್ಞಾನಿಗಳು ಅಧ್ಯಯನ ನಡೆಸಿ ಕರಾವಳಿಯ ಕಡಲು ಮುಂದಕ್ಕೆ ಬರುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. ಸದ್ಯ ಅದಕ್ಕೆ ಸಾಕ್ಷಿ ಎಂಬಂತೆ ಮಂಗಳೂರಿನ ಪಣಂಬೂರು ಬೀಚ್ ಕಿರಿದಾಗ್ತಿದೆ. ಸಮುದ್ರ ಬೀಚ್ ಪ್ರದೇಶವನ್ನ ಆಕ್ರಮಿಸಿಕೊಳ್ತಿದೆ. ನೀವೀಗ ನೋಡ್ತಾ ಇರುವಂತೆ ಇಷ್ಟು ಸಮುದ್ರ ಮುಂದೆ ಬಂದಿರೋದನ್ನ ಮಳೆಗಾಲದಲ್ಲಿ ನೋಡಬಹುದು. ವರುಣಾರ್ಭಟಕ್ಕೆ ಸಮುದ್ರ ಮಟ್ಟ ಮುಂದೆ ಬರುತ್ತೆ. ಆಗಸ್ಟ್ ವೇಳೆ ಮತ್ತೆ ಹಿಂದಕ್ಕೆ ಸೆಗೆಯುತ್ತೆ. ಆದ್ರೆ ಈ ಬಾರಿ ಸೆಪ್ಟೆಂಬರ್ ಅಂತ್ಯವಾದ್ರೂ ನೀರಿನ ಮಟ್ಟ ಕೆಳಗಿಳಿಯುತ್ತಿಲ್ಲ. ಇದು ಆತಂಕದ ಬೆಳವಣಿಗೆ. ಪಣಂಬೂರು ಬೀಚ್ನಲ್ಲಿ ಹಗ್ಗ ಕಟ್ಟಿ ಬೀಚ್ಗೆ ಇಳಿಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಮಳೆ ಕಡಿಮೆ ಆಯ್ತು, ಇನ್ನಾದ್ರೂ ಕಡಲ ಹಾಲ್ನೊರೆಯ ಅಲೆಗಳ ಜೊತೆ ಈಜಾಡಿ ಮರಳಲ್ಲಿ ಹೊರಳಾಡಬಹುದು ಅಂತ ಆಸೆ ಇಟ್ಟು ಕಡಲ ಕಿನಾರೆಗೆ ಹೆಜ್ಜೆ ಹಾಕಿದವರಿಗೆ ನಿರಾಸೆ ಆಗ್ತಿದೆ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಇಲ್ಲಿ ಬೀಚಲ್ಲಿ ಆಟ ಆಡೋ ಅಂತ ಅಪ್ಪ ಅಮ್ಮಗೆ ತುಂಬ ಹಿಂಸೆ ಕೊಟ್ಟು ಬಂದೆ.
ಬಟ್ ಇಲ್ಲಿ ಡೀಪ್ ಇದೆ, ತುಂಬ ಮಳೆ ಬರ್ತಿದೆ ಅಂತ ಯಾರನ್ನೂ ಆಟಾಡೋಕ್ಕೆ ಬಿಡ್ತಿಲ್ಲ. ಸೊ ಮಣ್ಣಲ್ಲೇ ಆಟಾಡ್ಬಿಟ್ಟೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರಿಂದ ಕಷ್ಟಪಟ್ಕೊಂಡು ಬಂದ್ವಿ ಇಲ್ಲಿಗೆ, ಬಟ್ ಇಲ್ಲಿ ಏನಕ್ಕೂ ಬಿಡ್ತಾ ಇಲ್ಲ ನಮ್ಗೆ ಆಟಾಡೋಕ್ಕೆ. ಫುಲ್ಲು ಡೀಪ್ ಇದೆ, ಸೊ ಆಟಾಡೋಕ್ಕೆ ಬಿಡೋಲ್ಲ ನಮ್ಮನ್ನು ಇಲ್ಲಿ ಕಳಿಸು. ಎಲ್ಲರೂ ವಾಪಸ್ ಹೋಗ್ತಾ ಇದೀವಿ ನಾವೀಗ. ನವೆಂಬರ್ ಬಂದ್ರೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ. ಇನ್ನೆರಡು ತಿಂಗಳಲ್ಲಿ ಸಮುದ್ರ ಹಿಂದಕ್ಕೆ ಸರಿಯೋದೇ ಅನುಮಾನ ಮೂಡಿದೆ. ಈ ಬೆಳವಣಿಗೆ ಆತಂಕ ಮೂಡಿಸಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ತಾಂಡಾದ ಜನರ ಜೀವನ ನಿಜಕ್ಕೂ ನರಕ ಯಾತನೆ. ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಕುಡಿಯಲು ಯೋಗ್ಯವಲ್ಲದ ನೀರು ಸೇವನೆ. ಈ ತಾಂಡಾ ಜನರ ಗೋಳು ಕೇಳೋರ್ಯಾರು? ಹೀಗೆ ಕುಡಿಯಲು ಯೋಗ್ಯವಲ್ಲದ ನೀರನ್ನೇ ಕುಡಿತಿರೋ ಬಾಲಕಿ, ಅದೇ ನೀರನ್ನ ತುಂಬಿ ಹೊತ್ತೊಯ್ಯುತ್ತಿರುವ ಮಹಿಳೆಯರು, ಮತ್ತೊಂದೆಡೆ ಕೆಟ್ಟು ನಿಂತಿರುವ ಶುದ್ಧ ಕುಡಿಯುವ ನೀರಿನ ಘಟಕ. ಹೀಗೆಲ್ಲ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯ ಸುರಪುರ ತಾಲೂಕಿನ ಕೇರದಳ್ಳಿ ತಾಂಡದಲ್ಲಿ. ಇಲ್ಲಿನ ಜನರ ಬದುಕು ನಿಜಕ್ಕೂ ದುರಂತವಾಗಿದೆ. ಈ ಕೇರದಳ್ಳಿ ತಾಂಡದ ಜನರು ನಿತ್ಯ ಕುಡಿಯಲು ಯೋಗ್ಯವಲ್ಲದ ನೀರನ್ನ ಸೇವನೆ ಮಾಡಿ ಆಸ್ಪತ್ರೆ ದಾರಿಯನ್ನ ತುಳಿಯುತ್ತಿದ್ದಾರೆ. 2 ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ ಆಗಿ ಸುಮಾರು 3 ತಿಂಗಳು ಕಳೆದಿದೆ. ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ದುರಸ್ತಿ ಮಾಡುವ ಗೋಜಿಗೆ ಹೋಗಿಲ್ಲ. ನಮ್ಮ ಕಿರದಳ್ಳಿ ತಾಂಡದ ನೀರಿಂದ ಸಮಸ್ಯೆ ಆಗಿತ್ತು ಸುಮಾರು 3 ತಿಂಗಳಾಯ್ತು ರೀ. ಯಾಕಂದ್ರೆ ಎಲ್ಲ ಪಂಚಾಯತಿ, ನಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ PDO ಅವರು ಕೂಡ ಹೇಳಿದ್ರು ಕೂಡ ಏನು ಕೇರ್ ಮಾಡಲಾಗ್ಯಾರ. ನಮ್ಮ ತಾಂಡಾಗ ರೈತರುಗಳೇನು ಒಟ್ಟ ವಿಚಾರ ಮಾಡಲ್ಲ. ಒಂದು ದಿವಸ ಸರಿಯಾಗಿ ಅವ್ರ ಡ್ಯೂಟಿನೂ ಸರಿಯಾಗಿ ಬರಲಾಗಿದ್ರಿ ಪಂಚಾಯತಿಗೆ. ಅವರು ಯಾವಾಗ ಬರ್ತಾವ ಮನಸ್ಸಿಗೆ ಬರ್ತದ ಹೋಗ್ತದ್ರಿ. ಇನ್ನು ಈ ತಾಂಡದ ಜನರು ಇದೇ ನೀರು ಸೇವಿಸಿ ಕೆಲ ವರ್ಷಗಳ ಹಿಂದೆ ಅಸ್ವಸ್ಥಗೊಂಡಿದ್ರಂತೆ. ಆ ಸಂದರ್ಭದಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ನೀರು ಪರೀಕ್ಷೆ ನಡೆಸಿದಾಗ ಕುಡಿಯಲು ಯೋಗ್ಯವಲ್ಲ ಅಂತ ವರದಿ ನೀಡಿದ್ರಂತೆ. ಇದಾದ ಬಳಿಕ ಅಂದಿನ ಸಚಿವರಾಗಿದ್ದ ಬಾಬುರಾವ್ ಚಿಂಚನಸೂರ್ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿ ಉದ್ಘಾಟನೆ ಮಾಡಿದ್ರು. ಆದ್ರೀಗ ಇಲ್ಲಿನ ಜನರು ಮತ್ತೆ ಅದೇ ನೀರನ್ನ ಕುಡಿಯುವ ಸ್ಥಿತಿ ಬಂದಿದೆ. ಟ್ಯಾಕಿ ನೀರಿನಿಂದ ಅಡುಗೆ ಮಾಡೋದು ಕುಡಿಯೋದು ಅದೇ ಸರ್. ಅವು ಕುಡ್ತೀವಿ ಅಂದರೆ ಕೆಮ್ಮು ನೆಗಡಿ ಜ್ವರ ಅವು ಆಗಕತ್ತವ ಸರ್. ನಮಗೆ ಮೊದಲು ಇವೇ ನೀರು ಕುಡಿಬೇಡ ಅಂತ ಹೇಳಿದಾರ್ರಿ. ಆದ್ರೆ ನಮಗೆ ಈಗ ಫಿಲ್ಟರ್ ನೀರು ಇಲ್ರಿ ಸರ್. ಅದಕ್ಕೆ ಇವು ಟ್ಯಾಕಿ ನೀರು ಕುಡಿಯಾಕತ್ತೀವಿ ರೀ ನಾವು. ಈಗೆಲ್ಲ ಆರಾಮ್ ತಪ್ಪಕತ್ತದ್ರಿ ಸರ್ ನಮಗೆ. ಈಗ ನಾವು ಮುಂದೆ ಹೋಗ್ಬೇಕಂದ್ರೆ ನಮ್ಮಲ್ಲಿ ರೊಕ್ಕ ಇಲ್ರಿ ಸರ್. ಅದಕ್ಕೆ ನೀವು ಫಿಲ್ಟರ್ ನೀರು ನಮಗೆ ವ್ಯವಸ್ಥೆ ಮಾಡಬೇಕ್ರಿ ಸರ್. ನಮಗೆ ಜನರು ಶುದ್ಧ ನೀರಿಲ್ಲದೆ ಕಲುಷಿತ ನೀರನ್ನೇ ಸೇವಿಸಿ ಆಸ್ಪತ್ರೆಯ ಹಾದಿ ಹಿಡಿಯುವಂತಾಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಿದೆ. ನಾಗರಾಜ ಮಗದುಮ್ಮ,